ಸ್ಥಿತಿಯಲ್ಲಿ ಈಗ ಪ್ರತಿಪಕ್ಷಗಳು ಕೂಡ ಇಲ್ಲ. ಹಾಗಂತೇಳಿ ಇವರೆಲ್ಲ ಮಾಡ್ತಿರೋ ಸರಿ ಇದ್ದಾರೆ ಅಂತಲ್ಲ, ಸರಿಯಾಗಿ ಕಾಲಕ್ಕೆ ಏನೇನು ಬೇಕೋ ಅದು ಧ್ವನಿ ಎತ್ತುತ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತೀನಿ, ಇವರು ಒಂದು ಹೇಳಿದರೆ ಈಗ ಹೇಗೂ ಆಡಳಿತ ಪಕ್ಷದವರಿಗೆ ಸುಲಭ ದಾಖಲೆಗಳು ಅವರವ್ರ ಹಿನ್ನೆಲೆ ತಗೊಳ್ಳೋಕ್ಕೆ. ಪ್ರತಿಪಕ್ಷಗಳು ಏನಾದ್ರು ಪ್ರಸಕ್ತ ವಿದ್ಯಮಾನ ತಗೊಂಡು ಹೊಡಿತಾರೆ ಅಂತ ಅಂದ್ಕೊಳ್ಳಿ, ಇವ್ರು ಏನು ಮಾಡ್ತಾರೆ, ಅವ್ರ ಮೂಲಕ್ಕೆ ಕೈ ಹಾಕಿ 5 ಪ್ರಕರಣಗಳನ್ನ ಅವ್ರ ಹಗರಣಗಳನ್ನ ಬಿಟ್ಬಿಡ್ತಾರೆ. ನೈತಿಕತೆ ಯಾರಿಗೂ ಉಳಿದಿರಲ್ಲ. ಆಗ ಈಗ ಹೆಂಗ್ ಮಾತಾಡ್ತಾರೆ ಹೇಳಿ? ಈಗ ನಾನು ನಿಮ್ ಬಗ್ಗೆ ಆರೋಪ ಮಾಡ್ತಿರುವಾಗ ನಂದು ಹಗರಣಗಳನ್ನೆಲ್ಲ ತೆಗೆದು ನನಗೂ ನೈತಿಕತೆ. ನಾಗರಾಜ್ ಯಾದವ್ ಅವರು ಇದ್ರು, ಮೂಡ ವಿಚಾರ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಪ್ರೆಸ್ ಮೀಟ್ ಮಾಡಿದ್ರು ಪರಮೇಶ್ವರ್ ಅವರೇ, ಇಫ್ ಐ ಆಮ್ ನಾಟ್ ರಾಂಗ್. ಅಶೋಕ್ ಅವ್ರ ಮೇಲೆ ಬಿಟ್ಟ ಪ್ರಕರಣ ಅಂದ್ರೆ ಅವ್ರ ಮೇಲೆ ಮಾಡಿದ ಆರೋಪ ಹೆಂಗಿತ್ತು ಅಂದ್ರೆ ಎಕ್ಸಾಕ್ಟ್ಲಿ ಮೂಡಾದ ಏನೇನು ಆರೋಪ ಬಂದಿದೆ ಸೇಮ್ ಟು ಸೇಮ್ ಅನಿಸುವಂತಹ ಆರೋಪ. ಯಾರಿಗೂ ನೈತಿಕತೆ ಇಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ರಾಜಕಾರಣಿಗಳು, ಎಲ್ಲರೂ ಕೂಡ ಎಲ್ಲಾ ಪಕ್ಷಗಳವರು ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಆಡಳಿತ ಪಕ್ಷವರು ವಿರೋಧ ಪಕ್ಷ ಎಲ್ರಿಗೂ ಕೂಡ ಸಮಸ್ಯೆಗಳಿದ್ದಾವೆ. ಅವರವರ ಕಾಲದಲ್ಲಿ ಅವ್ರು ಮಾಡಿದ್ದವ್ರಿಗೆ ಸರಿ. ಉದಾಹರಣೆಗೆ ರಾಜೀನಾಮೆ ಕೇಳೋರು ಬಹುತೇಕರು ಅದಕ್ಕಿಂತ ದೊಡ್ಡ ಲೋಪಗಳು ಮಾಡಿದಾಗ ರಾಜೀನಾಮೆ ಕೊಟ್ಟಿರಲ್ಲ. ಬಟ್ ಈಗ ಅದನ್ನ ನೆನ್ಪು ಮಾಡಲ್ಲ ಅವರು. ಈ ಪ್ರಸಕ್ತ ವಿದ್ಯಮಾನದಲ್ಲಿ ನೀವು ಕೊಡಬೇಕು ಅಂತ. ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಸಂಕಷ್ಟ ಸಿಲುಕಲಿಕ್ಕೆ ಇನ್ನೂ ಒಂದು ಹೇಳ್ತೀನಿ, ಬೇರೆ ದಾರಿಯನ್ನ ಕಂಡುಕೊಂಡಿದ್ದಾರೆ. ಈಗ ಇಡಿ ಪ್ರವೇಶ ಅವೆಲ್ಲ ಇದೆಯಲ್ಲ, ಅದು ಬೇರೆ ಬೇರೆ ಹಂತಕ್ಕೆ ಹೋಗುತ್ತೆ. ಅದು ನೋಡೋಣ ಬಂದಾಗ. ಆಯ್ತು, ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಕಡೆ ಪಾಸ್ ಇಟ್ಬಿಟ್ಟು ನಾನು ಇದೇ ವಿಚಾರಕ್ಕೆ ನಮಗಿರೋ ಅನುಮಾನವನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅದೇ ಪಕ್ಷದ ಅಧಿಕೃತ ವಕ್ತಾರರು ಹಾಗೆ MLC ಕೂಡ ನಾಗರಾಜ್ ಯಾದವ್ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಪರಮೇಶ್ವರ್ ಅವರನ್ನ ಭೇಟಿ ಮಾಡ್ತಾರೆ, HC ಮಹದೇವಪ್ಪನವ್ರ ಮನೆಯಲ್ಲಿ ಪ್ರತ್ಯೇಕವಾಗಿ ಸಭೆ ನಡೆಸ್ತಾರೆ, ದೆಹಲಿಗೆ ಹೋಗ್ತಾರೆ, ಖರ್ಗೆ ಸಾಹೇಬ್ರನ್ನ ಭೇಟಿ ಆಗ್ತಾರೆ. ಅದಾಗ್ ಬಂದ ತಕ್ಷಣ ವಿಜಯೇಂದ್ರ ಅವ್ರ ಭೇಟಿ. ಪ್ರತ್ಯೇಕ ಪ್ರಕರಣಗಳ ಸರ್ ಇವೆಲ್ಲವೂ ಕೂಡ ಪ್ರತ್ಯೇಕ ಘಟನಾವಳಿಗಳಷ್ಟೇನಾ? ನೋಡಿ, ಈ ವಿಚಾರದಲ್ಲಿ ನಿಮಗೆ ಮಾಧ್ಯಮದವ್ರಿಗೆ ಕುತೂಹಲ ಇರ್ಬೋದು, ರಾಜ್ಯಕ್ಕೆ ತಿಳಿಸ್ಬೇಕು ಏನಾಗ್ತಾ ಇದೆ ಅಂತ. ದಟ್ ಇಸ್ ಯರ್ ಡ್ಯೂಟಿ, ಐ ಅಪ್ರಿಷಿಯೇಟ್ ಯು. ಆದರೆ ಅದರಲ್ಲಿ ಒಳ ಅರ್ಥಗಳನ್ನು ನೀವು ಆ ಒಳಗಿರ್ತಕ್ಕಂಥ ಸದಸ್ಯರನ್ನ ಕೇಳಿದ್ರೆ ಗೊತ್ತಾಗ್ತದೆ. ನಿಮಗೆ ಗೊತ್ತಿರಬೇಕಾದ್ರೆ ಐ ಥಿಂಕ್ ಬದ್ರುದ್ದೀನ್ ನೋಸ್ ಅಬೌಟ್ ಇಟ್. ಸತೀಶ್ ಜಾರಕಿಹೊಳಿ ಅವರಿಗೆ ನನಗೆ ನಿಕಟವಾದ ಸಂಪರ್ಕ ಇದೆ ಅಂತ ಎಲ್ಲರಿಗೂ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ. ನಾನು ಏನೇ ಹೇಳಿದ್ರು ಕೂಡ ಅದಕ್ಕೆ ಅರ್ಥನೇ ಇರ್ತದೆ, ಸತ್ಯವನ್ನೇ ಹೇಳ್ತೇನೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವ್ರ ವಿಚಾರದಲ್ಲಿ ಸೊ ನೌ ದ ಮ್ಯಾಟರ್ ಕಮ್ಸ್. ಈಗ ವಿಜಯೇಂದ್ರನಿಂದ ಸ್ಟಾರ್ಟ್ ಮಾಡಲು ಖರ್ಗೆ ಸಾಹೇಬ್ರ ವಿಚಾರ ಬಂದಾಗ ಡೆಲ್ಲಿಗೆ ಹೋಗಬೇಕಾದ್ರೆ ಅವ್ರಿಗೆ PWD ಲೋಕೋಪಯೋಗಿ ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲಸದ ಅನುಗುಣ ಹೋದಾಗ ಅವರು ಸಂಘಟನೆಯಲ್ಲಿ ಬಹಳ ಇನ್ವಾಲ್ವ್ ಆಗಿರ್ತಕ್ಕಂಥ ಕಾರ್ಯಾಧ್ಯಕ್ಷರ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತು ಸಂಘಟನೆಯಲ್ಲಿ ಬಹಳಷ್ಟು ಅವ್ರು ತೊಡಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಡೆಲ್ಲಿಗೆ ಹೋದಾಗ ಸುರ್ಜೇವಾಲಾ ಅವ್ರನ್ನಾಗಲಿ ವೇಣುಗೋಪಾಲ್ ಅವ್ರನ್ನಾಗಲಿ ಅಥವಾ ಖರ್ಗೆ ಸಾಹೇಬ್ರನ್ನ ಭೇಟಿ ಆಗತಕ್ಕಂಥದ್ದು ಸಹಜವಾಗಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಹೊರತು ಅಲ್ಲಿ ಡೆಲ್ಲಿವರೆಗೆ ಬಂದು ಹಾಗೆ ಹೋದ್ರೆ ಖರ್ಗೆ ಸಾಹೇಬ್ರ ಕೇಳ್ತಾರೆ, ಏನಪ್ಪ ಯಜಮಾನ ಬಂದಿದ್ದೇನೆ ಸಾವುಕಾರ ಅಂತ ಕರೀತಾವ್ರನ್ನ, ಏನ್ ಸಾವುಕಾರ ಡೆಲ್ಲಿಗೆ ಬಂದಿದೆಯಾ ನಮ್ಮನೆಗೆ ಬರಲಿಲ್ಲ ಅಂತ ಕೇಳ್ತಾರ ಅವರು. ಕೇಳದೇ ಇದ್ರು ಕೂಡ ಇವ್ರ ಕರ್ತವ್ಯನೂ ಆಗ್ತದೆ. ಇವೆಲ್ಲ ವಿಚಾರಗಳು ತಗೊಂಡು ಅವ್ರು ಹೋದಾಗಲೂ ಕೂಡ ರಾಜ್ಯದ ಸಮಗ್ರ ರಾಜಕಾರಣದ ಬಗ್ಗೆ ಮಾತಾಡಿರೋದು ಸತ್ಯ. ಆದರೆ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು ಸತ್ಯ. ಯಾಕಂದರೆ ಒಬ್ಬ ನಾಯಕನಾಗಿ ಒಬ್ಬ ವರ್ಕಿಂಗ್ ಪ್ರೆಸಿಡೆಂಟ್ ಕೆಲಸ ಮಾಡಿದವರು ಈಗ ಪ್ರಸ್ತುತ ನಮ್ಮ ಕ್ಯಾಬಿನೆಟಲ್ಲಿ ಇರ್ತಕ್ಕಂಥವ್ರು ರಾಜ್ಯದ ರಾಜಕಾರಣ ಮಾತಾಡಲೇ ಇಲ್ಲ, ಬರೀ ಟೀ ಕುಡ್ಕೊಂಬಂದೆ ಅಂತ ಯಾರು ನಂಬ್ತಾರ? ರಾಜಕಾರಣ ಮಾತಾಡ್ತಾರೆ, ಆದರೆ ಮುಖ್ಯಮಂತ್ರಿಗಳ ಜೊತೆಲಿ ಸದೃಢವಾಗಿ ಬಹಳ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥ ಒಬ್ಬ ಮೊದಲಿಗೆ ಯಾರಾದ್ರೂ ಇದ್ರೆ ಸತೀಶ್ ಜಾರಕಿಹೊಳಿ ಮಾತು ಹೇಳ್ತಾ ಇದ್ದೀನಿ, ಓದ್ ಬರ್ತದೆ. ಅಲ್ಲಿ ಖರ್ಗೆ ಸಾಹೇಬ್ರ ಹತ್ರ ಹೋಗಿ ಬಂದಿದ್ದಕ್ಕೆ ಯಾವುದೇ ರಾಜಕೀಯ ಲೇಪ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾಗರಾಜ್ ಯಾದವ್ ಹೋದ್ರು ಡೆಲ್ಲಿಗೆ ಹೋದ್ರೆ ಖರ್ಗೆ ಸಾಹೇಬ್ರ ಭೇಟಿ ಆಗ್ತಾರೆ, DK ಸಾಹೇಬ್ರು ಹೋದ್ರು ಭೇಟಿ ಆಗ್ತಾರೆ, ಸುರೇಶ್ ಅವರೋದ್ರು ಭೇಟಿ ಆಗ್ತಾರೆ. ಒಂದು ನಿಮಿಷ ಹೇಳ್ತೀನಿ, ಎಲ್ಲರೂ ಕೂಡ ಹೋಗ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷನ ಹೇಗೆ ಕಟ್ಟಬೇಕು, ಹೇಗೆ ಮುಂದಕ್ಕೆ ತಗೊಂಡೋಗ್ಬೇಕು, ಕೇವಲ ಕರ್ನಾಟಕದಲ್ಲ ರಾಜ್ಯದಲ್ಲಿ ಹೇಗೆ ಮೋದಿ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥ ಎರಡು ಮಾತಿಲ್ವೇ ಇಲ್ಲ. ಅದು ಕೆಲಸ ಮಾಡ್ತೀವಿ. 100% ವಿಜೇಂದ್ರ ಅವರಿಗೆ ಹೋಗೋಕ್ ಮುಂಚೆ ಖರ್ಗೆ ಸಾಹೇಬ್ರ ಭೇಟಿ ಬಗ್ಗೆ ನೀವೇನಂದ್ರಿ, ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಬಲ್ಲಂತಹ ಯಾರಾದ್ರೂ ವ್ಯಕ್ತಿಗಳಿದ್ರೆ ಅದ್ರ ಮೊದಲಿಗರು ಅಲ್ವಾ? ಅದೇ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ಇದು ಸತೀಶ್ ಜಾರಕಿಹೊಳಿ ಅವರ ಪ್ಲಾನ್ ಅಂತಲ್ಲ, ಸತೀಶ್ ಜಾರಕಿಹೊಳಿ ಅವರ ಹಿಂದೆ ನಿಂತು ಸಿದ್ದರಾಮಯ್ಯನವರು ಏನಾದ್ರು ಪ್ಲಾನ್ ಮಾಡ್ತಿದ್ದಾರ ಅನ್ನೋದು ಅನುಮಾನ. ಸರ್ ನಿಮ್ಮ ಅನುಮಾನ ಇರಬೇಕು, ಅವಾಗಲೇ ನಾವು ಉತ್ತರ ಕೊಡಕ್ಕಾಗೋದು. ಅನುಮಾನ ರಾಜಕಾರಣನೇ ಇಲ್ಲ. ಆದ್ರೆ ಅನುಮಾನ ಇರ್ತಕ್ಕಂಥ ಏನಂತಂದ್ರೆ ನಿಮ್ಮಲ್ಲಿ ಏನು ತಪ್ಪು ತಿಳುವಳಿಕೆ ತಪ್ಪು ಗ್ರಹಿಗಳು ಆಗಿರ್ತಕ್ಕಂಥದ್ದು ನಾನು ಕ್ಲಾರಿಫೈ ಮಾಡ್ತೇನೆ. ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಈ ರೀತಿ ಫ್ಲೌಲ್ ಗೇಮ್ಗಳನ್ನ ಆಡುವಂತ ವ್ಯಕ್ತಿ ಅಲ್ಲ. ಫೌಲ್ ಗೇಮ್ ಅಂತ ನಾವು ವಿಶ್ಲೇಷಣೆ ಮಾಡ್ತಿಲ್ಲ ಸರ್, ನೀವು ತಿಳ್ಕೊಂಡಿರ್ಬೋದು, ಆಡ್ತಾ ಇರ್ಬೋದು. ರಾಜಕೀಯದಲ್ಲಿ ಅಧಿಕಾರಕ್ಕೋಸ್ಕರ ಪ್ರಯತ್ನ ಪಡೋದು ಫೌಲ್ ಗೇಮ್ ಅಲ್ವೇ ಅಲ್ಲ. ಆಯ್ತು, ಅವರ ಸೀಟ್ ಉಳಿಸ್ಕೊಳ್ಳೋಸ್ಕರ ಮಾಡ್ತಾ ಇದ್ರ ನೀವು ತಿಳ್ಕೊಂಡಿರ್ಬೋದು, ಹಂಗೂ ಅಲ್ಲ. ಓಕೆ,
ನಾನು ಹೇಳ್ತೀನಿ ಕೇಳಿ. ನಮ್ ವಿಶ್ಲೇಷಣೆ ಹಂಗೂ ಅಲ್ಲ. ಹೆಂಗಂತ ಹೇಳಿ? ಇಲ್ಲ, ಹೆಂಗಂತ ಹೇಳ್ಬಿಡಿ ನೋಡೋಣ. ಉಳಿಸ್ಕೊಳ್ಳೋದಕ್ಕೆ ಅನಿವಾರ್ಯತೆ ಅಲ್ಲ. ಏನಂತ ಹೇಳಿ? ಅವರ ಸೀಟು ಇನ್ ಕೇಸ್, ನೀವ್ ಹೇಳ್ಬಿಡ್ರಿ. ಅವರ ಸೀಟು ಇನ್ ಕೇಸ್ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀಟನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಕೂರೋರು ನಮ್ಮವ್ರಾಗಿರ್ಬೇಕು, ಅದು ಸತೀಶ್ ಜಾರಕಿಹೊಳಿ ಆಗಿರ್ಬೇಕು ಅನ್ನೋ ಯೋಚನೆ ಯಾಕೆ ಬಂದಿರಬಾರ್ದು? ಇದು ನಿಮ್ಮ ನೋಡಿ, ನಾನು ಇದೆಲ್ಲ ಹೇಳಿದ್ರೆ ನೀವು ಸತ್ಯ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಇದನ್ನೇ ನಾವು ಫಸ್ಟ್ ಇಂದಾನು ಹೇಳ್ತಾ ಕೇಳಿ. ನೀವು ನಾವು ಸ್ವಲ್ಪ ದಡ್ರಿರ್ತೀವಲ್ಲ, ಅಷ್ಟು ಬುದ್ಧಿವಂತರಲ್ಲ ನಾವು. ಆಯ್ತಾ? ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ನಲ್ಲಿದ್ದ 136 ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ರಾಜ್ಯದ ಕಾಂಗ್ರೆಸ್ನ ಎಲ್ಲ ನಾಯಕರುಗಳಿಗೆ ಸ್ಪಷ್ಟವಾದ ಮಾಹಿತಿ ರಾಜ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ. ದೇರ್ ಇಸ್ ನೋ ಕ್ವಶನ್ ಆಫ್ ರಿಸೈನಿಂಗ್ ಫ್ರಮ್ ದೇರ್. ಐ ವಿಲ್ ಫೈಟ್ ಮೈ ಲೀಗಲ್ ಬ್ಯಾಟಲ್. ಸತ್ಯಾಂಶಗಳನ್ನು ಹೊರಗಡೆ ಬರಲಿ, ಸತ್ಯ ಒಂದು ಗೆಲ್ತದೆ ಅಂತ ಹೇಳಿರ್ತಕ್ಕಂಥದ್ದು ವಾಸ್ತವಾಂಶ. ಆದ್ರಿಂದಾಗಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಆಗ್ತದೆ, ಆಗ ನಮ್ಮವ್ರು ಇರಬೇಕು ಅಂತಕ್ಕಂಥ ಆಲೋಚನೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ನಮ್ದು ಯಾವುದೇ ಪಡಸಾಲೆಯಲ್ಲಿ ಚರ್ಚೆ ಆಗಲೇ ಇಲ್ಲ. ಬದಲಾವಣೆ ಬಗ್ಗೆ ಮಾತುಕತೆ ನಡೆದೇ ಇಲ್ಲ ಅನ್ನೋ ಮಾತನ್ನ ಎಲ್ಲ ಅದು ರಾಜ್ಯದಿಂದ ಹಿಡಿದು ಕೇಂದ್ರದವರೆಗೂ ನಡೆದಿರ್ತಕ್ಕಂಥ ವಿಚಾರಧಾರೆಗಳು ಮಾಧ್ಯಮಗಳ ಚರ್ಚೆ ಆಗೋದು, ಅದು ಅವರವರಿಗೆ ವಿಶ್ಲೇಷಣೆ ಬಿಟ್ಟಿರ್ತಕ್ಕಂಥದ್ದು. ನಾವು ಅದಕ್ಕೆ ಕೇವಲ ಬ್ರೇಕಿಂಗ್ ನ್ಯೂಸ್ ಹಾಕಿ ಕೈ ಬಿಡೋದಿಲ್ಲ, ಅದಕ್ಕೆ ಅಧಿಕೃತವಾಗಿ ಉತ್ತರ ಕೊಡ್ಲಿ ಅಂತ ಅಧಿಕೃತ ವಕ್ತಾರರನ್ನ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ಆಪ್ತರನ್ನ ಕರೆಸ್ತೀವಿ. ನೀವಿನ್ನು ಮಹದೇವಪ್ಪ ಮಹದೇವಪ್ಪ ವಿಜಯೇಂದ್ರ ವಿಚಾರಕ್ಕೆ ನನಗೆ ಬೇಕು ಅದಕ್ಕೆ ಉತ್ತರ ಇನ್ ಡೀಟೇಲ್ ಆಗಿ ಬೇಕು ಸರ್. 2 ಸೆಕೆಂಡ್ ಅಲ್ಲ, ನನ್ನ ಎರಡನೇ ಹಾಗೆ ಮೂರನೇ ಕೇಳಿಸ್ಕೊಳ್ಳಿ ಸರ್. ಎರಡನೇ ಮಹದೇವಪ್ಪನ ಮೇಲೆ ಶಾಸಕರಾಗಿರ್ತಕ್ಕಂಥವ್ರು, ಸಚಿವರಾಗಿರ್ತಕ್ಕಂಥವ್ರು, ಸಭೆ ಸಮಾರಂಭಗಳು, ಇಂಥ ಸಂದರ್ಭ ನೀವು ಫೋಕಸ್ ಮಾಡ್ತೀರಾ. ಆದ್ರೆ ಯಾವಾಗ್ಲೂ ನಡೀತಾ ಇರ್ತಕ್ಕಂಥ ಸತ್ಯ ನಿಮ್ಗೆ ಗೊತ್ತಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಮಹದೇವಪ್ಪನ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಸತೀಶ್ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಸಭೆ ಬರ್ಲಿಕ್ಕೆ ಇನ್ನೊಂದು ಕಾರಣ ಇದೆ. ಹೇಳ್ಬಿಡ್ತೀನಿ, ಬ್ರೇಕಿಂಗ್ ಅನ್ನ ಟೈಪ್ ಮಾಡಕ್ ಒಬ್ರು, ಅದನ್ನ ರೆಡಿ ಮಾಡಕ್ ಪ್ರೊಡಕ್ಷನ್ ಅಲ್ಲಿ ಒಬ್ರು, ಸಾಕಷ್ಟು ಶ್ರಮ ಇದೆ. ಇನ್ನಿಬ್ರು ವಿಜೇಂದ್ರ ಭೇಟಿ ಆಗ್ತಾರೆ ನೋಡಿ, ರಾಘವೇಂದ್ರ ಲೆಟರ್ ಮತ್ತೆ ವಿಜೇಂದ್ರ ಲೆಟರ್ ಪ್ರಶ್ನೆ ಮಾಡಕ್ ಮುಂಚೆ ಎರಡನೇ ಬ್ರೇಕಿಂಗ್ ಪ್ಲೇ ಮಾಡಿ ಸರ್. ಆನರ್ ಬ್ರೇಕಿಂಗ್ ಈಸ್ ಆನರ್, ದ ಬ್ರೇಕಿಂಗ್ ಈಸ್ ಆನರ್. ಸಿದ್ದು ಸೀಟ್ಗೆ ಶುರುವಾಯ್ತಾ ಕೌಂಟ್ ಡೌನ್? ನಾವು ಕೇಳ್ತಿಲ್ಲ, ವಿಜೇಂದ್ರ ಅವ್ರ ಮಾತಲ್ಲಿ ಬಂದಿದ್ದು. ಹಾಗಾಗೇನೆ ಪರ್ಯಾಯ, ಲೆಟ್ ಮೀ ರೀಡ್ ಔಟ್ ದ ಬ್ರೇಕಿಂಗ್ ಫಾರ್ ಮೈ ಆಡಿಯನ್ಸ್. ಕೈಂಡ್ಲಿ ಲೆಟ್ ಮೀ ರೀಡ್ ಔಟ್ ದ ಬ್ರೇಕಿಂಗ್ ಫಾರ್ ಮೈ ಆಡಿಯನ್ಸ್. ಆಯ್ತು ಸರ್ ಬಟ್ ನಿಮ್ಮ ಉತ್ತರನೇ ಬೇಕಿದ್ದಕ್ಕೆ. ಈ ಬ್ರೇಕಿಂಗ್ ನಾನು ಪೂರ್ತಿ ಓದೋ ತನಕ ಕಂಟಿನ್ಯೂ ಇರಲಿ. ಸಿದ್ದರಾಮಯ್ಯನವರ ಸೀಟ್ಗೆ ಶುರುವಾಯ್ತಾ ಕೌಂಟ್ ಡೌನ್? ಪರ್ಯಾಯ ನಾಯಕತ್ವಕ್ಕೆ ಸಿದ್ಧವಾಗ್ತಾ ಇದೆಯಾ ಕೈಪಾಳಯ್ಯ? 50ರಿಂದ 60 ಜನ ಶಾಸಕರು ನಿಲ್ತಾರಾ ಸಾಹುಕಾರ್ ಬೆನ್ನಿಗೆ? ದಲಿತ ಸಿಎಂ ಕೂಗು, ಈ ಕೂಗಿನ ಹಿಂದಿರೋದು ಕೂಡ ಇದೇ ಲೆಕ್ಕಾಚಾರನ? ತ್ರಿವಳಿ ದಲಿತ ಇದೆ ಸರ್, ಇದು ಇಂಪಾರ್ಟೆಂಟ್. ತ್ರಿವಳಿ ದಲಿತ ನಾಯಕರ ರಹಸ್ಯ ಸಭೆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಆಕ್ಟಿವ್ ಆಗಿದ್ಯಾಕೆ? ಸತೀಶ್ ಜಾರಕಿಹೊಳಿ ಅವರೇ ಮಾತನಾಡಿದ್ದಾರೆ, ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಆ 2 ರಿಯಾಕ್ಷನ್ ತಗೊಳ್ಳಿ, ಆದ್ಮೇಲೆ ಸಂಕೀರ್ ಸರ್, ದೇವರಾಜ್ ಸರ್, ನಾಗರಾಜ್ ಸರ್ 3 ಜನ ಉತ್ತರ ಕೊಡ್ತಾರೆ. ಬೈಟ್ಸ್ ಪ್ಲೀಸ್. 224 ಜನ ಎಲ್ಲರೂ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತೈತಿ. 224 ನಾನು ಬಂದೆ. 224 ಎಲ್ಲರೂ ಒಂದು ಜೀವನದಾಗ ಆಗ್ಬೇಕಂತ ಎಲ್ಲರೂ ಒಂದು ಸ್ಟೆಪ್ ಹತ್ತಿರಂದ್ರೆ ನೆಕ್ಸ್ಟ್ ಮಂತ್ರಿ ಆದ್ಮ್ಯಾಗ ಸೀನಿಯಾರಿಟಿ ಮ್ಯಾಗ DCM. ಮೂಡಾ ಹಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ. ಇದ್ರ ಮಧ್ಯೆನೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗಾಗಿ